ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಸ್ಮರಿಸಿ ಇಂದಿನ ಭವ್ಯ ದಿವ್ಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಕೇದಾರ ಪೀಠದ ಜಗದ್ಗುರು ಭೀಮಾಶಂಕರ ಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪರಮ ಪವಿತ್ರವಾಗಿರ್ತಕ್ಕಂಥ ಚರಣ ಕಮಲಗಳಿಗೆ ಭಕ್ತಿಯ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಶಿವಯೋಗಿ ಸ್ವರೂಪರಾಗಿರ್ತಕ್ಕಂಥ ಅಖಿಲ ಭಾರತ ಶಿವಾಚಾರ್ಯ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿಜಾಪುರ ಜಿಲ್ಲೆ ಸಿಂದಗಿ ಪಟ್ಟಣದ ಸಾರಂಗ ಮಠದ ಪಟ್ಟಾಧ್ಯಕ್ಷರಾಗಿರ್ತಕ್ಕಂಥ ಪ್ರಭು ಸಾರಂಗದೇವ ಶಿವಾಚಾರ್ಯರನ್ನು ಮೊದಲು ಮಾಡಿಕೊಂಡು ಹಿರಿಯರಾಗಿರ್ತಕ್ಕಂಥ ಪರಮ ಪೂಜ್ಯ ನಾವರಿಕೆರೆ ಶ್ರೀಗಳಲ್ಲಿ ಮಣಿಯೂರು ಶ್ರೀಗಳಲ್ಲಿ ಎಲ್ಲ ಶಿವಾಚಾರ್ಯರಲ್ಲಿ ಭಕ್ತಿಯ ನಮನವನ್ನು ಸಲ್ಲಿಸುತ್ತಾ ಈ ಸುಂದರವಾಗಿರ್ತಕ್ಕಂಥ ಧರ್ಮ ಸಮಾರಂಭ ಜಗದ್ಗುರು ಮಹಾಸನ್ನಿಧಿಯವರ ಕೇದಾರ ಪೀಠದ ಪಟ್ಟಾಧಿಕಾರವನ್ನು ವಹಿಸಿ 25 ವರ್ಷ ಹಿಂದೆ ಕೇದಾರ ಪೀಠದ ಜಗದ್ಗುರು ಪಟ್ಟಾಧಿಕಾರ ಸಮಾರಂಭದಲ್ಲಿಯೂ ಕೂಡ ನಾವು ಭಾಗಿಗಳಾಗಿದ್ದೀವಿ. ಅವತ್ತಿನ ಸನ್ನಿವೇಶ ಇವತ್ತಿನ ಸನ್ನಿವೇಶ ನಾವು ಭಾವಿಸಿದ್ವಿ. ಯಾಕಂದ್ರೆ ಕೇದಾರ ಪೀಠ ಅಂತಂದ್ರ ಆಪತ್ತಿನ ಪೀಠ ಅಂತ ಒಂದು ಮಹಾಪೀಠವನ್ನ ಲೋಕ ಮಧ್ಯದಲ್ಲಿ ಇವತ್ತಿನ ದಿವಸ ಉಜ್ವಲವಾಗಿ ಬೆಳೆಸಿ ಲೋಕ ವಿಖ್ಯಾತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಈ ನಾಂದೇಡ ನಗರದಲ್ಲಿ ಒಮ್ಮೆಲ್ಲ ಇದು 3ನೇ ಕಾರ್ಯಕ್ರಮ ಅಂತ ಪರಮ ಪೂಜ್ಯ ಜಗದ್ಗುರುವೇ ಈ ಒಂದು ರಜತ ಮಹೋತ್ಸವ ನಾವೆಲ್ಲ ಕಣ್ಣಾರೆ ನೋಡಿ ಮನಸಾರೆ ಅನುಭವವನ್ನು ಮಾಡಿಕೊಂಡು ಪರಮ ಪೂಜ್ಯರ ತಪಸ್ವಿಗಳಾಗಿರ್ತಕ್ಕಂಥವರು ಪೂಜಾ ನಿಷ್ಠರು ಹಿಂದೆ ಲಿಂಗೈಕ್ಯ ಮಹಾತಪಸ್ವಿ ರಂಭಾಪುರಿ ಪೀಠದ ವೀರಗಂಗಾಧರ ಜಗದ್ಗುರು ಯಾವ ರೀತಿಯಾಗಿ ಶಿವಪೂಜೆಯನ್ನು ಮಾಡ್ತಿದ್ರು ಅದೇ ರೀತಿಯಾಗಿ ಇಂದಿನ ಕೇದಾರ ಪೀಠದ ಜಗದ್ಗುರು ಮಹಾಸನ್ನಿಧಿಯವರು ಪೂಜಾ ವಿಧಿ ವಿಧಾನವನ್ನು ನೋಡಿದರೆ ಸಾಕ್ಷಾತ್ ಪರಮಾತ್ಮನನ್ನೇ ನೋಡುವಂತಹ ಒಂದು ಭಾಷಣಗಳಾಗ್ತಾ ಇದೆ. ಅಂತ ಪೂಜ್ಯರು 25 ವರ್ಷಗಳ ನಿರಂತರವಾಗಿ ಕೇದಾರ ಮಹಾಪೀಠದ ಸೇವೆಗಾಗಿ ಶ್ರಮವಹಿಸಿ ಇವತ್ತಿನ ದಿವಸ ಈ ಒಂದು ನಂದಿನಗರದಲ್ಲಿ ಇಂಥ ಒಂದು ಭವ್ಯವಾಗಿರ್ತಕ್ಕಂಥ ಸಮಾರಂಭವನ್ನ ಎಲ್ಲಾ ಭಕ್ತರ ಮಧ್ಯದಲ್ಲಿ ಆ ಒಂದು ರಜತ ಮಹೋತ್ಸವದ ಕಾರ್ಯಕ್ರಮವನ್ನ ಆಚರಿಸಿಕೊಳ್ತಾ ಇದ್ದಾರೆ ಅಂತಂದ್ರೆ ಪರಮಾತ್ಮ ಅವರಿಗಿನ್ನೂ ಆಯುಷ್ಯವನ್ನು ಕೊಟ್ಟೆ ಆರೋಗ್ಯವನ್ನು ಕೊಟ್ಟೆ ಶತಮಾನೋತ್ಸವವನ್ನು ನಾವು ಕಣ್ಣಾರೆ